ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಚಾರ ಏನಂದರೆ, ಕೆಲವೊಂದು ದಿನಗಳ ಹಿಂದೆ ಎಲೆಕ್ಷನ್ ಆಗ ಮುಂಚೆ ತಮಿಳುನಾಡಲ್ಲಿ ಈ ಉದಯನಿಧಿ ಸ್ಟಾಲಿನ್ದು ಬೇಜಾನ್ ನಕ್ರ ಆಗಿತ್ತು. ಬೇಜಾನ್ ನಕ್ರ ಅಂದರೆ ಹಿಂದೂಗಳ ಮೇಲೆ ಸಲ್ಲದೆ ಹೇಳಿಕೆ ಕೊಡೋದು, ಯಾರನ್ನೋ ಓಲೈಸೋತ ಪ್ರಚೋದನೆ ಹೇಳಿಕೆಗಳು, ಹಿಂದುತ್ವ ನಾಶ ಮಾಡ್ತೀವಿ, ಹಿಂದೂ ಧರ್ಮ ನಾಶ ಮಾಡಬೇಕು. ಮೊನ್ನೆ ಏನು ಎಲೆಕ್ಷನ್ ಆದಮೇಲೆ ಹಿಂದುತ್ವವನ್ನು ಇದು ಮಾಡಬೇಕು, ಹಾಗೆ ಹೀಗೆ. ಮತ್ತು ಇವರು ತಮಿಳುನಾಡಲ್ಲಿ ಹಿಂದೂಗಳು ವರ್ಷಕ್ಕೊಂದ್ಸರಿ ದೀಪ ಹಚ್ಚೋದಂತೆ, ಇಷ್ಟು ದಿನ ಅಂತ. ಸಂಜೆ ಟೈಮು ಅದನ್ನು ಹಚ್ಚಬಾರ್ದು ಅಂತೇಳಿ ಸಹಿ ಸಂಗ್ರಹ ಮಾಡಿದ್ರು. ಕೆಲವು ಸಂಸದರು ಇದ್ದಾರೆ, ಕರ್ನಾಟಕದ ಸಂಸದರು ಕೆಲವರು, ಅವರು ಅದಕ್ಕೆ ಸೈನು ಹಾಕೊಟ್ರು. ಹಾಗೆ ಈ ಉದಯನಿಧಿ ಸ್ಟಾಲಿನ್ ಅವಾಂತರಗಳು ಒಂದಲ್ಲ ಎರಡಲ್ಲ. ಈ ಸುಮ್ಮನೆ ಇರಬೇ ಬಿಡ್ಕಂತಾರಲ್ಲ, ಆ ಥರ ಕಥೆಯಾಗಿದೆ. ಹಿಂದೂಗಳ ಬಗ್ಗೆ ಹೇಳಿಕೆಗಳನ್ನ ಕೊಡೋದು, ಈ ರಾಜಕೀಯ ಪ್ರಚೋದಿತ ಹೇಳಿಕೆಗಳು. ಮತ್ತು ಈಗ ಅವ್ನು ಮಾಡಿರೋ ಗಡ್ಬಡ್ ಏನಂದರೆ, ಈ ತ್ರಿಷಾ ಅವರು ಇದಾರಲ್ಲ, ತ್ರಿಷಾ ಕೃಷ್ಣನ್, ವಿಜಯ್ ದಳಪತಿ ಅವರ ಪ್ರೇಯಸಿನೋ ಹೆಂಡ್ತಿನೋ ಅವ್ರ ಫ್ರೆಂಡೋ ಮತ್ತೊಂದು ಮಗದೊಂದು ಏನೋ ಒಂದು ರಿಲೇಷನ್ನು ಒಂದು ಸಂಬಂಧ ಇದೆ. ಆದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿ, ಅಸಹ್ಯಕ ರೀತಿ ಮಾಡಿ ವಿಜಯ್ ಅವರ ಇದನ್ನು ಹೋಲಿಕೆ ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಪೊಲೀಸ್ ಕೇಸು ದಾಖಲು ಮಾಡಿ ಉದಯನಿಧಿ ಸ್ಟಾಲಿನ್ನ ಎಳ್ಕೊಂಡು ಹೋಗಿ ಒಳಗಾಕಿದ್ದಾರೆ. ಹಾಗಾಗಿ ಇಂಥವ್ರ ಬಾಯಿಗೆಲ್ಲ ಬೀಗ ಬೀಳೋದು ಯಾವಾಗ? ಅವ್ರೇನೋ ಸಂಬಂಧ ಇಟ್ಕೊಂಡಾರೆ, ಅವ್ರೇನೋ ಮಾಡ್ತಾರೆ, ಅದನ್ನು ಕೇಳೋಕೆ ಅವ್ರ ಮನೆಯಲ್ಲಿದ್ದಾರೆ. ಇಲ್ಲ ನಿಮಗೆ ಅಷ್ಟೊಂದು ಇದಿದ್ರೆ ಕೇಸ್ ಹಾಕಿ ಕೋರ್ಟಿಗೆ ಹೋಗಿ. ಆದರೆ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಲ್ಲಿ ಲಿಮಿಟ್ ಇರಬೇಕು. ನೀನು ನೋಡಿರಿ, ಹಿಂದೂ ಧರ್ಮ ತಗಳ್ತೀಯ, ಆದರೆ ನಿಮ್ಮ ತಾಯಿ ಹೋಗಿ ಚಾಮುಂಡಿ ತಾಯಿಗೆ ಬಿದ್ದು ಇಡೀ ದೇವಸ್ಥಾನ ಎಲ್ಲ ಸುತ್ತುತ್ತಾರೆ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಹೈಕೋರ್ಟು ಸೂಚನೆ ಕೊಟ್ಟಿದೆ. ಆದರೆ ಯಾವುದೋ ಒಬ್ಬ ಬಡ ವ್ಯಕ್ತಿ ಈ ಥರ ಮಾಡಿದರೆ ಒಂದೇ ದಿನಕ್ಕೆ ಹೈಕೋರ್ಟು ಆದೇಶ ಕೊಡೋದಾ? ಇಲ್ಲ ಕೋರ್ಟಿಗೆ ಹೋಗ್ತಿದ್ರಾ? ಇಲ್ಲ ಯಾರು ಬಂದು ಸಪೋರ್ಟ್ ಮಾಡ್ತಿದ್ರಾ? ಹಾಗಾಗಿ ನಾನೇನು ಹೇಳೋದು ಅಂದರೆ, ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ. ಹಾಗಾಗಿ ಈ ಕೇಸು ತ್ರಿಷಾ ವಿಜಯ್ ಮತ್ತು ಉದಯನಿಧಿ ಸ್ಟಾಲಿನ್ ಕೇಸು ಈಗ ಹೈಕೋರ್ಟಿಗೆ ಹೋಗಿ ಹೈಕೋರ್ಟು ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಕೊಟ್ಟಿದೆ. ಸರಿ, ಕೊಟ್ಟಿದೆ. ಅದೇ ಬಡವನಾಗಿದ್ದರೆ ಇವತ್ತವರೆಗೂ ಬರೀ ಕಮೆಂಟ್ ಮಾಡ್ದ ಅನ್ನೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಅವನ್ನ ಹಾಕಿ ಒಳಗಾಕ್ಕೊಂಡು ರುಬ್ತಾ ಇದ್ದಾರೆ. ಒಂದು ಬೆಲೆ ಬಡವನ್ರಿ, ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಎಂಥ ಕಾನೂನು ನಮ್ಮ ದೇಶದಲ್ಲಿ! ಅವನಿಗೆ 1 ಗಂಟೆ 2 ಗಂಟೆಯಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಆದೇಶ. ಆದರೆ ಇವರು ದಿನಾರುಗಟ್ಲಿಂದ ಹೋರಾಡ್ತಾ ಇರಲ್ಲ. ಅದಕ್ಕೆ ನೀವು ಏನು ಹೇಳ್ತೀರಾ ಸ್ನೇಹಿತರೆ? ಉದಯನಿಧಿ ಸ್ಟಾಲಿನ್ಗೆ ಅರೆಸ್ಟ್ ಮಾಡಿ ಮನೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಅದೇ ಸುಮ್ಮನೆ ಇರಬೇ ಬಿಡ್ಕೊಂಡಲ್ಲ, ಆ ಥರದ್ದು ಪಾರ್ಟಿ ವ್ಯಕ್ತಿ. ಯಾವಾಗ ನೋಡಿದ್ರು ಬೇಡದೇ ಇರೋದು ಕೆಲಸಗಳು, ತನ್ನ ಪಾರ್ಟಿ ಸೋತಿ ಸುಣ್ಣ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ದಲೆ ತ್ರಿಷನ್ ಬಗ್ಗೆ ವಿಜಯ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದ್ರು ಬಿಡ್ತಾರೇನ್ರಿ ಸ್ವಾಮಿ? ಎಷ್ಟು ಜನಗಳು, ಎಷ್ಟು ಬಡವ್ರ ರಕ್ತ ಹೊಡೆದು ದುಡ್ಡು ಮಾಡಿರ್ತೀರ. ಕರ್ಮ ಒಂದಲ್ಲ ಒಂದಿನ ಹೊಡೆಯುತ್ತೆ. ಹಾಗಾಗಿ ಸ್ಟಾಲಿನ್ಗೆ ತಕ್ಕ ಶಾಸ್ತಿ ಆಗಿದೆ. ಇನ್ನೂ ಶಿಕ್ಷೆಗಳಾಗಬೇಕು. ಬರೀ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಕರ್ಕೊಬಂದರು, ಬಿಟ್ಟರು. ಇದೇ ಅಲ್ವೇನ್ರಿ ಪ್ರಪಂಚ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನ್ಯಾಯ ಎಲ್ಲರಿಗೆ ಒಂದೇ ಆಗಿರಬೇಕು. ಬಡವರಿಗೊಂದು ಶ್ರೀಮಂತರಿಗೊಂದು ಆಗಬಾರ್ದು. ತಪ್ಪಿದ್ರೆ ತಪ್ಪೇ ಆಗಲಿ, ಸತ್ಯ ಇದ್ದರೆ ಸತ್ಯ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಮತ್ತೊಬ್ಬರ ಪರವಾಗಲ್ಲ, ಸಮಾಜದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.